ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ನಟಿ ರಣ್ಯಾಳನ್ನ ಬಂಧಿಸಿದ್ದಂಥ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಸ್ನೇಹಿತ ತರುಣನ್ನ ಬಂಧಿಸಿ ಕಸ್ಟಡಿಗೆ ಪಡೆದು ಈಗಾಗಲೇ ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಆಕೆಯ ಪತಿ ಜಿತಿನ್ ವಿಜಯ್ ಕುಮಾರ್ ಅವರ ಮೇಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು DRI ಅಧಿಕಾರಿಗಳು ಮಾಡ್ತಿದ್ದಾರೆ. ಅದರ ತನಿಖಾ ಭಾಗವಾಗಿ ಈಗ ಅವರ ಜಿತಿನ್ ವಿಜಯ್ ಕುಮಾರ್ ಅವರಿಗೆ ಸಂಬಂಧಪಟ್ಟಂಥ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ಅವರ ಅಪಾರ್ಟ್ಮೆಂಟ್ ಬಳಿ ಇದ್ದೀನಿ. ಅಂದ್ರೆ ಇದು ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರೆಸ್ಟೀಜ್ ಅಕ್ರಾ ಪೊಲೀಸ್ ಅಪಾರ್ಟ್ಮೆಂಟ್ ಏನಿದೆ, ಇಲ್ಲಿ ಜಿತಿನ್ ವಿಜಯ್ ಕುಮಾರ್ ಅಂದ್ರೆ ರನ್ಯಾ ರಾವ್ ಅವರ ಪತಿಯ ಒಂದು ಅಪಾರ್ಟ್ಮೆಂಟ್ ಇದೆ. ಆ ಒಂದು ಅಪಾರ್ಟ್ಮೆಂಟ್ ಮೇಲೆ ದಾಳಿ ನಡೆಸಿ DRI ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ವಿಜಯ್ ಕುಮಾರ್ಗೆ ಸಂಬಂಧಿಸಿದಂತ ಅಂದ್ರೆ ಜಿತಿನ್ ವಿಜಯ್ ಕುಮಾರ್ಗೆ ಸಂಬಂಧಿಸಿದಂತ ಸುಮಾರು 9 ಕಡೆ DRI ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಈತನಿಂದಲೂ ಕೂಡ ಈ ಒಂದು ಸ್ಮಗ್ಲಿಂಗ್ ಕೇಸ್ನಲ್ಲಿ ಆತ ಕೂಡ ಭಾಗಿಯಾಗಿರುವಂಥ ಸಾಧ್ಯತೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಆತನನ್ನ ಈಗಾಗಲೇ 2 ಬಾರಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಈಗಾಗಲೇ DRI ಅಧಿಕಾರಿಗಳು ಮಾಡಿದ್ದಾರೆ. ಇನ್ನೊಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿರುವಂಥ ಹಿನ್ನೆಲೆ ಜೊತೆಗೆ ಆತನ ಮೇಲೆ ಒಂದಷ್ಟು ಪ್ರೈಮ್ ಸಸ್ಪೆಕ್ಟ್ ಇದೆ. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆತನು ಕೂಡ ಭಾಗಿಯಾಗಿರುವಂಥ ಒಂದಷ್ಟು ಅನುಮಾನಗಳು ಇರೋದ್ರಿಂದ ಆತನ ವಿಚಾರಗಳನ್ನು ಕೆದಕುವಂಥ ಕೆಲಸವನ್ನು DRI ಅಧಿಕಾರಿಗಳು ಮಾಡ್ತಿದ್ದಾರೆ. ಸದ್ಯಕ್ಕೆ ಆತನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಜಾಗಗಳಲ್ಲಿ ಮನೆ ಆಗಿರ್ಬೋದು ಮತ್ತು ಆತನಿಗೆ ಸೇರಿದಂಥ ಕಚೇರಿಗಳಲ್ಲಿ ದಾಳಿ ನಡೆಸಿ ಅಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಆತನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಅಕೌಂಟ್ಗಳನ್ನು ವೆರಿಫಿಕೇಶನ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆತನ ಆದಾಯ ಏನಿರ್ಬೋದು, ಜೊತೆಗೆ ಇತ್ತೀಚಿನ ಅಂದರೆ ಕಳೆದ 3-4 ತಿಂಗಳಲ್ಲಿ ಆತನ ಬ್ಯಾಂಕ್ ಸ್ಟೇಟ್ಮೆಂಟ್ಗಳೇನಿದೆ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ 27 ಬಾರಿ ಆಕೆ ಅಂದರೆ ರನ್ಯಾ ರಾವ್ ವಿದೇಶಕ್ಕೆ, ಅದರಲ್ಲೂ ಕೂಡ ದುಬೈಗೆ ಹೋಗಿ ಬಂದಿರೋದ್ರಿಂದ ಈ ಮುಂಚೆ ಕೂಡ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರ್ಬೋದು ಅನ್ನೋಂಥ ಒಂದಷ್ಟು ಅನುಮಾನಗಳಿದೆ. ಹೀಗಾಗಿ ಆತನ ಪತಿಯ ಮನೆಗಳ ಮೇಲೆ ರೇಡ್ ನಡೆಸಿ DRI ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ರೇಡ್ ಮುಂದುವರೆದಿದೆ, ಪರಿಶೀಲನೆ ಕಾರ್ಯ ಮುಂದುವರೆದಿದೆ. ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ನಟಿ ರಣ್ಯಾಳನ್ನ ಬಂಧಿಸಿದ್ದಂಥ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಸ್ನೇಹಿತ ತರುಣನ್ನ ಬಂಧಿಸಿ ಕಸ್ಟಡಿಗೆ ಪಡೆದು ಈಗಾಗಲೇ ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಆಕೆಯ ಪತಿ ಜಿತಿನ್ ವಿಜಯ್ ಕುಮಾರ್ ಅವರ ಮೇಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು DRI ಅಧಿಕಾರಿಗಳು ಮಾಡ್ತಿದ್ದಾರೆ. ಅದರ ತನಿಖಾ ಭಾಗವಾಗಿ ಈಗ ಅವರ ಜಿತಿನ್ ವಿಜಯ್ ಕುಮಾರ್ ಅವರಿಗೆ ಸಂಬಂಧಪಟ್ಟಂಥ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ಅವರ ಅಪಾರ್ಟ್ಮೆಂಟ್ ಬಳಿ ಇದ್ದೀನಿ. ಅಂದರೆ ಇದು ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರೆಸ್ಟೀಜ್ ಅಕ್ರಾ ಪೊಲೀಸ್ ಅಪಾರ್ಟ್ಮೆಂಟ್ ಏನಿದೆ, ಇಲ್ಲಿ ಜಿತಿನ್ ವಿಜಯ್ ಕುಮಾರ್ ಅಂದರೆ ರನ್ಯಾ ರಾವ್ ಅವರ ಪತಿಯ ಒಂದು ಅಪಾರ್ಟ್ಮೆಂಟ್ ಇದೆ. ಆ ಒಂದು ಅಪಾರ್ಟ್ಮೆಂಟ್ ಮೇಲೆ ದಾಳಿ ನಡೆಸಿ DRI ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ವಿಜಯ್ ಕುಮಾರ್ಗೆ ಸಂಬಂಧಿಸಿದಂಥ ಅಂದರೆ ಜಿತಿನ್ ವಿಜಯ್ ಕುಮಾರ್ಗೆ ಸಂಬಂಧಿಸಿದಂಥ ಸುಮಾರು 9 ಕಡೆ DRI ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಈತನಿಂದಲೂ ಕೂಡ ಈ ಒಂದು ಸ್ಮಗ್ಲಿಂಗ್ ಕೇಸ್ನಲ್ಲಿ ಆತ ಕೂಡ ಭಾಗಿಯಾಗಿರುವಂಥ ಸಾಧ್ಯತೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಆತನನ್ನ ಈಗಾಗಲೇ 2 ಬಾರಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಈಗಾಗಲೇ DRI ಅಧಿಕಾರಿಗಳು ಮಾಡಿದ್ದಾರೆ. ಇನ್ನೊಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿರುವಂಥ ಹಿನ್ನೆಲೆ ಜೊತೆಗೆ ಆತನ ಮೇಲೆ ಒಂದಷ್ಟು ಪ್ರೈಮ್ ಸಸ್ಪೆಕ್ಟ್ ಇದೆ. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆತನು ಕೂಡ ಭಾಗಿಯಾಗಿರುವಂಥ ಒಂದಷ್ಟು ಅನುಮಾನಗಳು ಇರೋದ್ರಿಂದ ಆತನ ವಿಚಾರಗಳನ್ನು ಕೆದಕುವಂಥ ಕೆಲಸವನ್ನು DRI ಅಧಿಕಾರಿಗಳು ಮಾಡ್ತಿದ್ದಾರೆ. ಸದ್ಯಕ್ಕೆ ಆತನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಜಾಗಗಳಲ್ಲಿ ಮನೆ ಆಗಿರ್ಬೋದು ಮತ್ತು ಆತನಿಗೆ ಸೇರಿದಂಥ ಕಚೇರಿಗಳಲ್ಲಿ ದಾಳಿ ನಡೆಸಿ ಅಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಆತನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಅಕೌಂಟ್ಗಳನ್ನು ವೆರಿಫಿಕೇಶನ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆತನ ಆದಾಯ ಏನಿರ್ಬೋದು, ಜೊತೆಗೆ ಇತ್ತೀಚಿನ ಅಂದರೆ ಕಳೆದ 3-4 ತಿಂಗಳಲ್ಲಿ ಆತನ ಬ್ಯಾಂಕ್ ಸ್ಟೇಟ್ಮೆಂಟ್ಗಳೇನಿದೆ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ 27 ಬಾರಿ ಆಕೆ ಅಂದರೆ ರನ್ಯಾ ರಾವ್ ವಿದೇಶಕ್ಕೆ, ಅದರಲ್ಲೂ ಕೂಡ ದುಬೈಗೆ ಹೋಗಿ ಬಂದಿರೋದ್ರಿಂದ ಈ ಮುಂಚೆ ಕೂಡ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರ್ಬೋದು ಅನ್ನೋಂಥ ಒಂದಷ್ಟು ಅನುಮಾನಗಳಿದೆ. ಹೀಗಾಗಿ ಆತನ ಪತಿಯ ಮನೆಗಳ ಮೇಲೆ ರೇಡ್ ನಡೆಸಿ DRI ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ರೇಡ್ ಮುಂದುವರೆದಿದೆ, ಪರಿಶೀಲನೆ ಕಾರ್ಯ ಮುಂದುವರೆದಿದೆ. ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ,
ಬೆಂಗಳೂರು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ನಟಿ ರನ್ಯಾಳನ್ನ ಬಂಧಿಸಿದ್ದಂಥ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಸ್ನೇಹಿತ ತರುಣನ್ನ ಬಂಧಿಸಿ ಕಸ್ಟಡಿಗೆ ಪಡೆದು ಈಗಾಗಲೇ ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಆಕೆಯ ಪತಿ ಜಿತಿನ್ ವಿಜಯ್ ಕುಮಾರ್ ಅವರ ಮೇಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು DRI ಅಧಿಕಾರಿಗಳು ಮಾಡ್ತಿದ್ದಾರೆ. ಅದರ ತನಿಖಾ ಭಾಗವಾಗಿ ಈಗ ಅವರ ಜಿತಿನ್ ವಿಜಯ್ ಕುಮಾರ್ ಅವರಿಗೆ ಸಂಬಂಧಪಟ್ಟಂತ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ಅವರ ಅಪಾರ್ಟ್ಮೆಂಟ್ ಬಳಿ ಇದ್ದೀನಿ. ಅಂದರೆ ಇದು ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರೆಸ್ಟೀಜ್ ಅಕ್ರಾ ಪೊಲೀಸ್ ಅಪಾರ್ಟ್ಮೆಂಟ್ ಏನಿದೆ, ಇಲ್ಲಿ ಜಿತಿನ್ ವಿಜಯ್ ಕುಮಾರ್ ಅಂದರೆ ರನ್ಯಾ ರಾವ್ ಅವರ ಪತಿಯ ಒಂದು ಅಪಾರ್ಟ್ಮೆಂಟ್ ಇದೆ. ಆ ಒಂದು ಅಪಾರ್ಟ್ಮೆಂಟ್ ಮೇಲೆ ದಾಳಿ ನಡೆಸಿ DRI ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ವಿಜಯ್ ಕುಮಾರ್ಗೆ ಸಂಬಂಧಿಸಿದಂಥ ಅಂದರೆ ಜಿತಿನ್ ವಿಜಯ್ ಕುಮಾರ್ಗೆ ಸಂಬಂಧಿಸಿದಂಥ ಸುಮಾರು 9 ಕಡೆ DRI ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಈತನಿಂದಲೂ ಕೂಡ ಈ ಒಂದು ಸ್ಮಗ್ಲಿಂಗ್ ಕೇಸ್ನಲ್ಲಿ ಆತ ಕೂಡ ಭಾಗಿಯಾಗಿರುವಂಥ ಸಾಧ್ಯತೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಆತನನ್ನ ಈಗಾಗಲೇ 2 ಬಾರಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಈಗಾಗಲೇ DRI ಅಧಿಕಾರಿಗಳು ಮಾಡಿದ್ದಾರೆ. ಇನ್ನೊಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿರುವಂಥ ಹಿನ್ನೆಲೆ ಜೊತೆಗೆ ಆತನ ಮೇಲೆ ಒಂದಷ್ಟು ಪ್ರೈಮ್ ಸಸ್ಪೆಕ್ಟ್ ಇದೆ. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆತನು ಕೂಡ ಭಾಗಿಯಾಗಿರುವಂಥ ಒಂದಷ್ಟು ಅನುಮಾನಗಳು ಇರೋದ್ರಿಂದ ಆತನ ವಿಚಾರಗಳನ್ನು ಕೆದಕುವಂಥ ಕೆಲಸವನ್ನು DRI ಅಧಿಕಾರಿಗಳು ಮಾಡ್ತಿದ್ದಾರೆ. ಸದ್ಯಕ್ಕೆ ಆತನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಜಾಗಗಳಲ್ಲಿ ಮನೆ ಆಗಿರ್ಬೋದು ಮತ್ತು ಆತನಿಗೆ ಸೇರಿದಂಥ ಕಚೇರಿಗಳಲ್ಲಿ ದಾಳಿ ನಡೆಸಿ ಅಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಆತನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಅಕೌಂಟ್ಗಳನ್ನು ವೆರಿಫಿಕೇಶನ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆತನ ಆದಾಯ ಏನಿರ್ಬೋದು, ಜೊತೆಗೆ ಇತ್ತೀಚಿನ ಅಂದರೆ ಕಳೆದ 3-4 ತಿಂಗಳಲ್ಲಿ ಆತನ ಬ್ಯಾಂಕ್ ಸ್ಟೇಟ್ಮೆಂಟ್ಗಳೇನಿದೆ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ 27 ಬಾರಿ ಆಕೆ ಅಂದರೆ ರನ್ಯಾ ರಾವ್ ವಿದೇಶಕ್ಕೆ, ಅದರಲ್ಲೂ ಕೂಡ ದುಬೈಗೆ ಹೋಗಿ ಬಂದಿರೋದ್ರಿಂದ ಈ ಮುಂಚೆ ಕೂಡ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರ್ಬೋದು ಅನ್ನೋಂಥ ಒಂದಷ್ಟು ಅನುಮಾನಗಳಿದೆ. ಹೀಗಾಗಿ ಆತನ ಪತಿಯ ಮನೆಗಳ ಮೇಲೆ ರೇಡ್ ನಡೆಸಿ DRI ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ರೇಡ್ ಮುಂದುವರೆದಿದೆ, ಪರಿಶೀಲನೆ ಕಾರ್ಯ ಮುಂದುವರೆದಿದೆ. ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ನಟಿ ರನ್ಯಾಳನ್ನ ಬಂಧಿಸಿದ್ದಂಥ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಸ್ನೇಹಿತ ತರುಣನ್ನ ಬಂಧಿಸಿ ಕಸ್ಟಡಿಗೆ ಪಡೆದು ಈಗಾಗಲೇ ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಆಕೆಯ ಪತಿ ಜಿತಿನ್ ವಿಜಯ್ ಕುಮಾರ್ ಅವರ ಮೇಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು DRI ಅಧಿಕಾರಿಗಳು ಮಾಡ್ತಿದ್ದಾರೆ. ಅದರ ತನಿಖಾ ಭಾಗವಾಗಿ ಈಗ ಅವರ ಜಿತಿನ್ ವಿಜಯ್ ಕುಮಾರ್ ಅವರಿಗೆ ಸಂಬಂಧಪಟ್ಟಂಥ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ಅವರ ಅಪಾರ್ಟ್ಮೆಂಟ್ ಬಳಿ ಇದ್ದೀನಿ. ಅಂದರೆ ಇದು ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಪ್ರೆಸ್ಟೀಜ್ ಅಕ್ರಾ ಪೊಲೀಸ್ ಅಪಾರ್ಟ್ಮೆಂಟ್ ಏನಿದೆ, ಇಲ್ಲಿ ಜಿತಿನ್ ವಿಜಯ್ ಕುಮಾರ್ ಅಂದರೆ ರನ್ಯಾ ರಾವ್ ಅವರ ಪತಿಯ ಒಂದು ಅಪಾರ್ಟ್ಮೆಂಟ್ ಇದೆ. ಆ ಒಂದು ಅಪಾರ್ಟ್ಮೆಂಟ್ ಮೇಲೆ ದಾಳಿ ನಡೆಸಿ DRI ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ವಿಜಯ್ ಕುಮಾರ್ಗೆ ಸಂಬಂಧಿಸಿದಂಥ ಅಂದರೆ ಜಿತಿನ್ ವಿಜಯ್ ಕುಮಾರ್ಗೆ ಸಂಬಂಧಿಸಿದಂಥ ಸುಮಾರು 9 ಕಡೆ DRI ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಈತನಿಂದಲೂ ಕೂಡ ಈ ಒಂದು ಸ್ಮಗ್ಲಿಂಗ್ ಕೇಸ್ನಲ್ಲಿ ಆತ ಕೂಡ ಭಾಗಿಯಾಗಿರುವಂಥ ಸಾಧ್ಯತೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಆತನನ್ನ ಈಗಾಗಲೇ 2 ಬಾರಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಈಗಾಗಲೇ DRI ಅಧಿಕಾರಿಗಳು ಮಾಡಿದ್ದಾರೆ. ಇನ್ನೊಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿರುವಂಥ ಹಿನ್ನೆಲೆ ಜೊತೆಗೆ ಆತನ ಮೇಲೆ ಒಂದಷ್ಟು ಪ್ರೈಮ್ ಸಸ್ಪೆಕ್ಟ್ ಇದೆ. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆತನು ಕೂಡ ಭಾಗಿಯಾಗಿರುವಂಥ ಒಂದಷ್ಟು ಅನುಮಾನಗಳು ಇರೋದ್ರಿಂದ ಆತನ ವಿಚಾರಗಳನ್ನು ಕೆದಕುವಂಥ ಕೆಲಸವನ್ನು DRI ಅಧಿಕಾರಿಗಳು ಮಾಡ್ತಿದ್ದಾರೆ. ಸದ್ಯಕ್ಕೆ ಆತನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಜಾಗಗಳಲ್ಲಿ ಮನೆ ಆಗಿರ್ಬೋದು ಮತ್ತು ಆತನಿಗೆ ಸೇರಿದಂಥ ಕಚೇರಿಗಳಲ್ಲಿ ದಾಳಿ ನಡೆಸಿ ಅಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಆತನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಅಕೌಂಟ್ಗಳನ್ನು ವೆರಿಫಿಕೇಶನ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆತನ ಆದಾಯ ಏನಿರ್ಬೋದು, ಜೊತೆಗೆ ಇತ್ತೀಚಿನ ಅಂದರೆ ಕಳೆದ 3-4 ತಿಂಗಳಲ್ಲಿ ಆತನ ಬ್ಯಾಂಕ್ ಸ್ಟೇಟ್ಮೆಂಟ್ಗಳೇನಿದೆ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ 27 ಬಾರಿ ಆಕೆ ಅಂದರೆ ರನ್ಯಾ ರಾವ್ ವಿದೇಶಕ್ಕೆ, ಅದರಲ್ಲೂ ಕೂಡ ದುಬೈಗೆ ಹೋಗಿ ಬಂದಿರೋದ್ರಿಂದ ಈ ಮುಂಚೆ ಕೂಡ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರ್ಬೋದು ಅನ್ನೋಂಥ ಒಂದಷ್ಟು ಅನುಮಾನಗಳಿದೆ. ಹೀಗಾಗಿ ಆತನ ಪತಿಯ ಮನೆಗಳ ಮೇಲೆ ರೇಡ್ ನಡೆಸಿ DRI ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ರೇಡ್ ಮುಂದುವರೆದಿದೆ, ಪರಿಶೀಲನೆ ಕಾರ್ಯ ಮುಂದುವರೆದಿದೆ. ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.